ಪಾಪ ಅವ್ರ ಗುರುಬಲ ಬಂದಿದ್ದು ಗೊತ್ತಾಗ್ಲಿಲ್ಲ, ಹೋಗಿದ್ದು ಗೊತ್ತಾಗ್ಲಿಲ್ಲ. ಯಾರ್ಯಾರು ಅವರ ರಾಶಿ ಕುಂಡ್ಲಿನ ಚೆಕ್ ಮಾಡ್ಕೊಳ್ತಾರೋ ದಶಾಭುಕ್ತಿಗಳಲ್ಲಿ ಅಪ್ಲೈ ಆಗತ್ತೆ. 8ನೇ ಮನೆಗೆ ಗುರು ಹೋದಾಗ ಏನೂ ಕೊಡಲಾರ. ಕೆಟ್ಟದ್ದಾಗತ್ತೆ ಅಂತ ಏನಿತ್ತೋ ಬಹುಶಃ 8ನೇ ಮನೆಗೆ ಯಾವುದಾದ್ರೂ ಅಶುಭ ಗ್ರಹಗಳು ಬಂದಾಗ ಅಲ್ಲಿ ಏನೋ ಒಂದು ನಡೆಯುತ್ತೆ. ಇನ್ನು ನಾನೇನೋ ಪ್ರಯತ್ನ ಪಟ್ಟಿದ್ದೀನಿ, ಆ ಪ್ರಯತ್ನದ ಈಪ್ಸಿತ ಫಲವನ್ನ, ಇಷ್ಟಾರ್ಥ ಸಿದ್ಧಿಯನ್ನ ನನಗೆ ಕರುಣಿಸ್ಕೊಡು ಅಂತೇಳಿ ಹೀಗೆ ತೆಗೆದುಕೊಂಡು ಹೋಗಿ ಆತನ ಮಡಿಲಿಗೆ ಹಾಕಿ. ಧನುಸ್ಸು ರಾಶಿಯವರಿಗೆ ಯಾವ ರೀತಿ ಇದೆ ಗುರುಗಳೇ? ಇನ್ನು ಧನುಸ್ಸು ರಾಶಿಯವರಿಗೆ ಇಷ್ಟು ಜನ ಗುರುಬಲ ಇತ್ತು, ಪಾಪ ಅವ್ರ ಗುರುಬಲ ಬಂದಿದ್ದು ಗೊತ್ತಾಗ್ಲಿಲ್ಲ, ಹೋಗಿದ್ದು ಗೊತ್ತಾಗ್ಲಿಲ್ಲ. ಈ ಪೇಚಾಟದಲ್ಲಿರ್ತಾರೆ. ಯಾರೋ ಹೇಳಿದ್ರು ಹಾಗೆ ನಡೆಯುತ್ತಂತೆ, ಹೀಗೆ ನಡೆಯುತ್ತೆ ಅಂತಂತ. ಆದರೆ ಇಲ್ಲಿ 8ನೇ ಮನೆಗೆ ಗುರು ಪ್ರವೇಶವನ್ನು ಮಾಡಿದ್ದಾನೆ ಧನುಸ್ಸು ರಾಶಿಯವರೆಗೆ. ಆಮೇಲೆ ಈ ಧನುಸ್ಸು ರಾಶಿಗೂ ಇರ್ತಕ್ಕಂತಹ ಗುರು ಅಂದರೆ ಧನುಸ್ಸು ರಾಶಿಯ ಅಧಿಪತ್ಯ ಗುರು ಈ ಕರ್ಕಾಟಕ ರಾಶಿಯವ ಇದಾನಲ್ಲ, ಅದೇ ಈಗ ಚೆನ್ನಾಗಿ ನೀವು ಕೇಳಿಸ್ಕೋಬೇಕಾಗಿರೋದು ಇಲ್ಲೇನೆ. ಗುರುಬಲ ಇದ್ದಾಗ ಇವ್ರದ್ದೊಂದು ಅತಿವೃಷ್ಟಿ ಅನಾವೃಷ್ಟಿ. ಬೇಕಾದ್ರೆ ಚೆನ್ನಾಗಿ ಇವರು ನೋಟ್ ಮಾಡಿಕೊಂಡು ಚೆಕ್ ಮಾಡಲಿ. ಈ ಧನುಸ್ಸು ರಾಶಿಯವರು ಈ ಎಲ್ರಿಗೂ ಒಳ್ಳೆಯ ದಿನಗಳು, ಇವ್ರಿಗೆ ಅದ್ರ ಆಪೋಸಿಟ್. ಎಲ್ಲರೂ ಕೆಟ್ಟ ದಿನಗಳು, ಇವ್ರಿಗೆ ಅದ್ರ ಆಪೋಸಿಟ್. ಈಗ ಅವರಿಗೆ ಒಂದು ರೀತಿ ಅವರ ಮನಸ್ಸಿಗೆ ಅನಿಸುವಂಥದ್ದು, ಅರೆ ನನಗೆ ಗುರುಬಲ ಅಂತ ಹೇಳ್ತಾ ಇದ್ರು ಎಲ್ಲ ಜಾತಕದಲ್ಲೂ 7ನೇ ಮನೆ ಗುರು ಗುರುಬಲ ಅಂತ. 8ಕ್ಕೆ ಹೋದಾಗ ಅವ್ರಿಗೆ ಅನಿಸುತ್ತೆ, ಅರೆ ಈಗ ಚೆನ್ನಾಗಿದೆ, ನನಗೆ ಈಗ ಚೆನ್ನಾಗಿದೆಯಲ್ಲ ಅಂತಾರೆ. ಯಾರ್ಯಾರು ಅವರ ರಾಶಿ ಕುಂಡ್ಲಿನ ಚೆಕ್ ಮಾಡ್ಕೊಳ್ತಾರೋ ದಶಾಭುಕ್ತಿಗಳಲ್ಲಿ ಅಪ್ಲೈ ಆಗತ್ತೆ. 8ನೇ ಮನೆಗೆ ಗುರು ಹೋದಾಗ ಏನೂ ಕೊಡಲಾರ, ಅವನಿಗೆ ಅಧಿಕಾರವೂ ಇಲ್ಲ, ಅವನ ಸಿಹಿಯನ್ನು ಹಾಕಲಾರ. ಆದರೆ ಈ ಹಿಂದೇನೆ ಹಾಕಿರುತ್ತಾನೆ, ನಿಮಗೆ ಅದು ಗೊತ್ತಿರಲ್ಲ. ಅದಕ್ಕಾಗಿ ಬಂದಿರತಕ್ಕಂತಹದ್ದು ಯೋಗದ ಮನೆಗೆ, ಧನುಸ್ಸು ರಾಶಿಯ ಯೋಗದ ಮನೆ ಅದು. ಅಂತಹ ಯೋಗವನ್ನು ಕೊಡ್ತಕ್ಕಂತಹ ಅಧಿಪತಿ ಅಲ್ಲಿದ್ದಾನೆ ಚಂದ್ರ. ಆ ಕರ್ಕಾಟಕ ರಾಶಿಯ ಅಧಿಪತಿ ಅಷ್ಟಮಾಧಿಪತಿಯ ಜೊತೆಗೆ ಈ ಒಂದು ಗುರು ಬಂದಾಗ, ಯಾರೋ ಏನೋ ಹೇಳಿದ್ರಲ್ಲ, ನಿಮಗೆ ಕೆಟ್ಟದ್ದು ನಡೆಯಲ್ಲ ಹಾಗಂತೇಳಿ ಅಷ್ಟೊಂದು ಒಳ್ಳೇದೇನಾಗಲ್ಲ. ಈ ವರ್ಡ್ ಚೆನ್ನಾಗಿ ನೆನಪಿಟ್ಕೋಬೇಕು ನೀವು. ಕೆಟ್ಟದ್ದಾಗತ್ತೆ ಅಂತ ಏನಿತ್ತೋ ಬಹುಶಃ 8ನೇ ಮನೆಗೆ ಯಾವುದಾದ್ರೂ ಅಶುಭ ಗ್ರಹಗಳು ಬಂದಾಗ ಅಲ್ಲಿ ಏನೋ ಒಂದು ನಡೆಯುತ್ತೆ. ಆದರೆ ಬೃಹಸ್ಪತಿ ಬಂದಾಗ 8ನೇ ಮನೆಗೆ ಆಗೋವಂಥ ಕೆಟ್ಟದ್ದನ್ನು ತಡೀತಾನೆ, ಒಳ್ಳೆಯದನ್ನು ಕೊಡಬೇಕಾದರೆ ನಿಧಾನ ಮಾಡುತ್ತಾನೆ, ಅಥವಾ ಕೊಡದೆ ಕೂಡ ಇರಬಹುದು. ಅದಕ್ಕಾಗಿ ನೀವೇನು ಮಾಡಬೇಕಿಲ್ಲಿ, 8ನೇ ಮನೆಗೆ ಗುರು ಬಂದಾಗ ಕೆಟ್ಟದ್ದಾಗಲ್ಲ ಅಂತ ಸ್ವಲ್ಪ ಸಮಾಧಾನ. ಈ ಪಾಯಿಂಟ್ ತುಂಬಾ ಚೆನ್ನಾಗಿದೆ, ಬಹಳ ಖುಷಿ ಕೊಡ್ತಿದ್ದು. ಈ ಸಮಾಧಾನ ತಂದ್ಕೋಬೇಕು ನೀವು. ಕೆಟ್ಟದಾಗ್ಬಿಟ್ರೆ ಬೇಡ ನಮ್ಗದು, ಸದ್ಯ ಏನು ಒಳ್ಳೇದಾಗ್ಲಿಂದ ಪರವಾಗಿಲ್ಲಪ್ಪ, ಕೆಟ್ಟದಾಗಬಾರ್ದು ಅಂತ ಮನಸ್ಸಿಗೆ ಹಾಕೊಂಡು. ಇಲ್ಲೊಂದು ನಿಮಗೊಂದು ಸೂಚನೆ ಇದೆ, ಸಮಪ್ರಮಾಣ ಅಂತ ಹೇಳ್ತಾನೆ. ಇಲ್ಲಿ ಹೆಂಗೆ ತಗೊಳ್ತೀರ ಸಮಪ್ರಮಾಣ ಗೊತ್ತಿಲ್ಲ ನನಗೆ. 8 ತೆಂಗಿನಕಾಯಿ, ಆ 8 ತೆಂಗಿನಕಾಯಿನ ತೂಕ ಹಾಕ್ಸಿ. ಅದು 8 ತೆಂಗಿನಕಾಯಿ ಎಷ್ಟು ತೂಕ ಬರುತ್ತೋ ಅಷ್ಟೇ ತೂಕದಷ್ಟು ಅಕ್ಕಿಯನ್ನು ತೆಗೆದುಕೊಳ್ಳಿ. ಚಂದ್ರನಿಗೆ ಸಂಬಂಧಪಟ್ಟ ಅದು ಬೇರೆ ಬೇರೆ ಎಡಿ ಒಂದರಲ್ಲಿ ಹಾಕಬೇಡಿ, ಕೊಳತು ಹೋಗ್ತವೆ ಈ ತೆಂಗಿನಕಾಯಿಗಳು ಅಕ್ಕಿ ಜೊತೆಗೆ ಸೇರಿದ್ರೆ. ಅದಕ್ಕಾಗಿ ನೀವೇನು ಮಾಡಬೇಕು, ಈ ಅಕ್ಕಿಯನ್ನು ತೆಂಗಿನಕಾಯಿಗಳನ್ನು ಒಂದು ಬಿದಿರು ಬುಟ್ಟಿ ಕೈಲಿ ಹಿಡ್ಕೊಂಡು ಹೋಗ್ಬೇಕು. ನೀವು ಇಲ್ಲಿ ಇಟ್ಕೋಬೇಕ್ರಿ, ಖುಷಿಯಾಗಿ ಇಲ್ಲಿ ದೊಡ್ಡದು ತೊಗೊಂಡು ಹೋಗ್ಬೇಕು ನೀವು. ನಾನು ಮೊನ್ನೆ ನಮ್ಮ ಕಂಚಿಗೆ ಹೋದಾಗ ಅಲ್ಲಿ ಹೂವು ಮಾರ್ತಿದ್ದಾನೆ. ಏನು ಮಾಡೋದು, ಬುಟ್ಟಿ ತಂದಿಲ್ಲ ಹುಡುಗ, ಎಲ್ಲ ಮಾರ್ತಿದ್ದಾನೆ. ಇವನು ಈ ವಸ್ತ್ರ ತೊಗೊಂಡಿದ್ದಾನೆ, ಮನೆ ಏನೇನೋ ತೊಗೊಂಡಿದ್ದಾನೆ. ನನಗೆ ಆ ಬುಟ್ಟಿ ಬೇಕು. ಈ ಬ್ಯಾಗು ಕವರೆಲ್ಲ ಇಷ್ಟ ಆಗಲ್ಲ, ಬುಟ್ಟಿ ಬೇಕು ನನಗೆ. ಅಲ್ಲಿ ಹೂವು ಮಾರ್ತಿದ್ರು ಒಬ್ಬರು, ಅಮ್ಮ ಆ ಬುಟ್ಟಿ ಕೊಡಮ್ಮ ಅಂದರೆ. ಇಷ್ಟು ದೊಡ್ಡ ಬುಟ್ಟಿನ ಅಂತಂದರೆ, ಕೊಡಮ್ಮ ಬೇಕು ಅಂತೇಳಿ ಆ ಹೂವು ಎಲ್ಲ ಎತ್ತಿ ಇನ್ನೊಂದಕ್ಕೆ ಹಾಕಿ ದೊಡ್ಡ ತೊಗೊಂಡ್ಬಿಟ್ಟಿ ನಾನು. ಅದರ ತುಂಬ ಆ ಹಣ್ಣುಗಳು, ಆ ಒಂದು ಮಾಲೆಗಳು, ಆ ಹೂವುಗಳು, ಎಷ್ಟು ಥರದ್ದು ಅಷ್ಟು ಹೂಗಳನ್ನು ಈ ಬಟ್ಟೆಗಳಲ್ಲಿ ಹಾಕ್ಕೊಂಡು ಹೋಗೋಕೆ ಅವ್ನಿಗೆ ಹಿಂಗೆ ಹಿಡ್ಕೊಳಕ್ಕಾಗಲಿಲ್ಲ. ಹಿಂಗೆ ಹಿಡ್ಕೊಂಡು ಅವನು ಹೀಗೆ ಈಗ ಹಿಡ್ಕೋಬೇಕು ನೀವು. ಆ ಅಮ್ಮನಿಗಾಗುವ ಆನಂದವೇ ಬೇರೆ, ಖುಷಿಯೇ ಬೇರೆ, ಸಂತೋಷ ಬೇರೆ. ನೀವೆಲ್ಲ ಹೋಗ್ಬೇಕು ಗೊತ್ತಾ, ಈ ಅಕ್ಕಿ ಮತ್ತು ತೆಂಗಿನಕಾಯಿ ಹಿಡ್ಕೊಂಡು ಶಿವನ ದೇವಸ್ಥಾನಕ್ಕೆ ಒಂದು ಸಲ ಹೋಗ್ಬೇಕು. ಯಾರು? ಧನುಸ್ಸು ರಾಶಿನವರು.
ತೆಂಗಿನಕಾಯಿಗಳು 8, ಆ 8 ತೂಕದಷ್ಟು ಅಕ್ಕಿಯನ್ನು ತೆಗೆದುಕೊಂಡು ವಸ್ತ್ರವನ್ನು ಇಟ್ಕೊಳ್ಳಿ, ಹೂಗಳನ್ನು ಇಟ್ಕೊಳ್ಳಿ, ತಾಂಬೂಲ ಇಟ್ಕೊಳ್ಳಿ, ಒಂದಷ್ಟು ದಕ್ಷಿಣ ಕೂಡ ಇಟ್ಕೊಳ್ಳಿ. ಸ್ವಾಮಿ ನನಗೆ ಕೆಟ್ಟದ್ದಾಗಬಾರದು, ತೊಂದರೆ ಇಲ್ಲ, ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಇನ್ನು ನಾನೇನೋ ಪ್ರಯತ್ನ ಪಟ್ಟಿದ್ದೀನಿ, ಆ ಪ್ರಯತ್ನದ ಈಪ್ಸಿತ ಫಲವನ್ನು, ಇಷ್ಟಾರ್ಥ ಸಿದ್ಧಿಯನ್ನು ನನಗೆ ಕರುಣಿಸ್ಕೊಡು ಅಂತೇಳಿ ಹೀಗೆ ತೆಗೆದುಕೊಂಡು ಹೋಗಿ ಆತನ ಮಡಿಲಿಗೆ ಹಾಕಿ. ಯಾವತ್ತಾದರೂ ಒಂದು ಗುರುವಾರ ಆಗ್ಬೋದು ಅಥವಾ ಒಂದು ಸೋಮವಾರ ಆಗ್ಬೋದು, ಶಿವನ ದೇವಸ್ಥಾನಕ್ಕೆ ಕೊಟ್ಟು, ಅದು ಕೂಡ ಅಭಿಷೇಕ ಏನಾರು ಆಗ್ತಿದ್ದರೆ ಅಥವಾ ನೀವೇ ಮಾಡಿಸ್ತೀನಿ ಅಂತಂದರೆ ಒಂದೇ ಒಂದು ಸೋಮವಾರ ಈ ಕೆಲಸವನ್ನು ಮಾಡಿ ಧನುಸ್ಸು ರಾಶಿಯವರು ಆಗ್ತಕ್ಕಂತಹ ಕೆಟ್ಟದ್ದಕ್ಕೆ ಲಾಕ್ ಮಾಡೋಣ. ಆಯುಷ್ಯ ಸ್ಥಾನವನ್ನು ಸೂಚಿಸ್ತಕ್ಕಂತಹ 8 ಅದು. ಅದಕ್ಕಾಗಿ ಅಭಿವೃದ್ಧಿಯ ಕಡೆಗೆ, ಸಮೃದ್ಧಿಯ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡು ಅಂತೇಳಿ ಗುರುವಿನ ಕುರಿತು ನೀವು ಮಂತ್ರಾನುಷ್ಠಾನವನ್ನು ಮಾಡಿಕೊಳ್ಳುವಂಥದ್ದು, ಗುರುವಿನ ಕೃಪೆಯನ್ನು ಪಡೆದುಕೊಳ್ಳುವಂಥದ್ದು, ಈ ಪದಾರ್ಥಗಳನ್ನು ಕೊಟ್ಟು ಬರುವಂಥದ್ದು ಧನುಸ್ಸು ರಾಶಿಯವರು. ಆಕಸ್ಮಿಕ ತಾಯಿ ನಿಂದನೆಗೆ ಒಳಗಾಗಿದ್ದರೆ ಈ ಹಿಂದೆ, ತಾಯಿ ಮತ್ತು ನಿಮ್ಮಲ್ಲಿ ಏನಾದರೂ ಜಗಳಗಳಾಗಿದ್ದರೆ ಧನುಸ್ಸು ರಾಶಿಯನ್ನು, ಅಥವಾ ನಿಮ್ಮ ಕುಟುಂಬದ ಅಣ್ಣ ತಮ್ಮಂದಿರೋ ಅಥವಾ ನಿಮ್ಮ ತಂದೆನೋ ಯಾರ ಜೊತೆಗಾದರೂ ಕೂಡ ವೈಷಮ್ಯಗಳು ನಡೆದಿತ್ತು ಅಂತಂದರೆ, ಮನಸ್ತಾಪಗಳು ಬಂದಿತ್ತು ಅಂತಂದರೆ ಈ ಸಂದರ್ಭದಲ್ಲಿ ಸರಿಪಡಿಸ್ಕೊಳ್ಳುವಂಥ ಸಂದರ್ಭ ಇದು. ನಿಮಗೆ ಸರಿಪಡಿಸ್ಕೊಳ್ತೀರಿ ಕೂಡ. ಅವರು ಪ್ರಯತ್ನ ಪಡ್ತಿರ್ತಾರೆ ನಿಮ್ಮ ಹತ್ರ ಮಾತಾಡಬೇಕು ಅಂತ, ನೀವು ಸ್ವಲ್ಪ ಹಿಂದೇಟು ಹಾಕಿರ್ತೀರಿ, ಒಂದು ಸ್ವಲ್ಪ ಅಹಂಕಾರ ತೋರಿಸಿರ್ತೀರಿ, ಒಂದಷ್ಟು ಜವಾಬ್ದಾರಿಯಿಂದ ನೀವು ಮಾಡಿದ ಕೆಲಸ ಸಕ್ಸಸ್ ಆಗಿರುತ್ತೆ. ಈಗ ಸ್ವಲ್ಪ ಹಿನ್ನಡೆ ಮುನ್ನಡೆ, ಮುನ್ನಡೆ ಹಿನ್ನಡೆ, ಈಗೆಲ್ಲ ಯಾರಾದರೂ ಈ ಕೌಂಟಿಂಗ್ ದಿವಸ ಇವರು ಮುನ್ನಡೆ ಇವರು ಹಿನ್ನಡೆ, ಅವನೊಂದು ಸಲ ಮುಂದಕ್ಕೆ ಇವನೊಂದು ಸಲ ಹಿಂದಕ್ಕೆ, ನಿಮ್ದು ಅಂಥ ಪರಿಸ್ಥಿತಿ ಇವಾಗ. ಅದಕ್ಕಾಗಿ ನೀವೇನು ಮಾಡ್ತೀರ ಅಂತಂದರೆ, ಆ ಅಪ್ಪ ಅಮ್ಮ ನಿಮ್ಮ ಕುಟುಂಬ ಸದಸ್ಯರನ್ನು ಒಂದಷ್ಟು ಖುಷಿಯಿಂದ ಪ್ರೀತಿಯಿಂದ ಮಾತಾಡಿಸೋ ಪ್ರಯತ್ನವನ್ನು ಮಾಡಿ. ಇದು ನಿಮಗೆ ಕೊಡ್ತಕ್ಕಂಥ ಅವಕಾಶ ಗುರು ಪ್ರೀತಿಯ ಧನುಸ್ಸು ರಾಶಿಯ ಬಂಧುಗಳೇ. ಖಂಡಿತವಾಗ್ಲೂ ಗುರುಗಳೇ. ಸೊ ಎಲ್ಲೋ ಒಂದು ಕಡೆ ಒಳ್ಳೇದಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದಾಗದೇ ಇರಬೇಕು ಅಂತಂದ್ರೆ ಏನು ಮಾಡಬೇಕು ಧನುಸ್ಸು ರಾಶಿಯವರು ಅಂತ ತಿಳಿಸ್ಕೊಟ್ರಿ. ಸೊ ಎಲ್ರಿಗೂ ಗುಡ್ ಟೈಮ್ ಇದ್ದಾಗ ಇವ್ರಿಗೆ ಬ್ಯಾಡ್ ಟೈಮ್, ಬ್ಯಾಡ್ ಟೈಮ್ ಇದ್ದಾಗ ಇವ್ರಿಗೆ ಗುಡ್ ಟೈಮ್, ಅದು ಕೂಡ ಭಾಳ ಚೆನ್ನಾಗಿ ನೀವು ಎಕ್ಸಾಂಪಲ್ ಮುಖಾಂತರ ನಮಗೆ ಅರ್ಥ ಮಾಡಿಸಿದ್ರಿ. ಇನ್ನು ಮಕರ ರಾಶಿಯವರಿಗೆ ಯಾವ ರೀತಿ ಇದೆ ಗುರು ಬದಲಾವಣೆಯಿಂದ? ಮಕರ ರಾಶಿಯವರಿಗೆ ಗುರುಬಲ ಇರಲಿಲ್ಲ, ಈಗ ಒಂದು ಸ್ವಲ್ಪ ಒಂದಷ್ಟು ಏನಂದರೆ 3 ದಿನ ಆಗಿದೆ ಊಟ ಮಾಡಿ, 3 ದಿನ ಆಗಿದೆ. ಅದು ಉಪವಾಸ ಅಂತೀರೋ, ನೀವೇ ಉಪವಾಸ ಮಾಡಬೇಕಂತ ವ್ರತ ಮಾಡಿದ್ದೋ, ಅಥವಾ ಅನ್ನ ಆಹಾರ ಸಿಗದೆ ನೀವು ಹಸಿವಿಂದ ಬಳಲಿದ್ದೋ, ಒಟ್ಟಾರೆಯಾಗಿ ಇದೊಂದು ಶುಭ ಪರ್ವ ಕಾಲ.